Madam, how much is this? 5. How much is this? 2. This? 1. Yeah, 1. Now we are perfectly all right. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ರೀ ನನಗೆ ಕಣ್ ಕಾಣಿಸ್ತಿದೆ. ನನಗೆ ಕಣ್ ಕಾಣಿಸ್ತಿದೆ. ನಾನು ಇವಾಗ ಎಲ್ಲರನ್ನು ನೋಡಬಹುದು. ನಾನು ಇವಾಗ ಎಲ್ಲರನ್ನು ನೋಡಬಹುದು. Congratulations. Your wife is perfectly all right. Thank you, doctor. It's okay. Thank you. All the way. Thank you, doctor. ರೀ ಸುಮತಿ. ನನಗೆ ಕಣ್ ಕಾಣಿಸ್ತಿದೆ ರೀ. ನಾನು ನಿಮ್ಮನ್ನು ನೋಡಬಹುದು. ದೊಡ್ಡಮ್ಮ ನನಗೆ ಕಣ್ ಕಾಣಿಸ್ತಿದೆ. ದೊಡ್ಡಮ್ಮ ನನಗೆ ಕಣ್ ಕಾಣಿಸ್ತಿದೆ. ಪೂಜಾ ಅದಕ್ಕೆ ಯು ಆರ್ ರೈಟ್. ಸಂಜಯ್ ಎಲ್ಲಿ ಹೋಗಿದ್ದಾನೋ ಗೊತ್ತಿಲ್ಲ. ಅದಕ್ಕೆ ಕೇಳ್ತಿಸಿಂದ ಪತ್ತನೇ ಇಲ್ಲ. ಅವ್ನು ಯಾವಾಗ್ಲೂ ಹಾಗೆಮ್ಮ ನಾಪತ್ತೆ ಆಗ್ಬಿಡ್ತಾನೆ. ಇದ್ದಕ್ಕಿದ್ದಾಗೆ ಬಂದ್ಬಿಡ್ತಾನೆ ಕಂದ. ಅಪ್ಪ ನನಗೆ ಕಣ್ ಕಾಣ್ತಿದೆ. ಕಣ್ ಕಾಣಿಸ್ತಿದ್ಯಾ? ನನಗೆ ಕಣ್ ಕಾಣ್ತಿದೆ ಅಪ್ಪ. ನನ್ ಪ್ರಾರ್ಥನೆ ಭಗವಂತನೇ ಮುಟ್ಬಿಡ್ತಪ್ಪ. ಏಯ್ ಸುಮತಿ, ಸುಮತಿ, ಯಾಕೆ ಮಗು ತರ ಅಳ್ತಾ ಇದ್ಯಾ? ಸಂತೋಷ ಪಡೋ ಟೈಮ್ನಲ್ಲಿ ಯಾರು ಅಳ್ತಾರ? ಕೊನೆಗೂ ನನ್ನ ಮಗುನ ನಾನ್ ನೋಡೋಕಾಗ್ಲೇ ಇಲ್ವಲ್ರಿ. ನೋಡು, ಹಾಗೆಲ್ಲ ಅಳ್ಬಾರ್ದು. ಅಂದಾಗೆ ನಾನೊಂದು ವಿಷಯ ಮರ್ತ್ಬಿಟ್ಟಿದ್ದೆ. ಬಾ ತೋರಿಸ್ತೇನೆ. ಬಾ, ಸಿಟ್ ಡೌನ್, ಕಮ್. ಪ್ರಪಂಚದಲ್ಲಿ ಎಲ್ಲಾ ಹೆಣ್ಮಕ್ಳು ತಮ್ಮ ಮದ್ವೆ ನೇರವಾಗಿ ನೋಡಿದ್ರೆ ನೀನ್ ಈ ಆಲ್ಬಮ್ ಮುಖಾಂತರ ನೋಡು. ಮದ್ವೆ ಆಲ್ಬಮ್? ನೀವು ನನಗೆ ತಾಳಿ ಕಟ್ಟಿದ್ದೀರಾ. ನಮ್ ಜೊತೆ ಅಪ್ಪ, ದೊಡ್ಡಮ್ಮ, ಪೂಜಾ ಹೇಗ್ ನಗ್ತಿದ್ದಾಳೆ ನೋಡಿ. ಏನಾಯ್ತು? ಯಾರು ಇವನು? ಯಾರು? ಇವನು ಯಾಕೆ ನಮ್ಮ ಮದ್ವೆಗೆ ಬಂದ? ಯಾಕೆ? ಏನಾಯ್ತು? ಯಾರನ್ನ ಕೊಡ್ಬೇಕು ಅಂತ ಸಂಚು ಮಾಡ್ತಿದ್ರು? ಯಾರನ್ನ ನೀವು ಹಿಡಿಬೇಕು ಅಂತ ಪ್ರಯತ್ನ ಪಡ್ತಿದ್ರು? ಆ ಗುಂಪದಿ ಇವನು ಒಬ್ಬ. ಸುಮತಿ, ಏನ್ ಹೇಳ್ತಾ ಇದ್ದೀನಿ ನೀನು? ನಾನು ಇವನ್ನ ನೋಡಿದ್ದೀನಿ. ಇವನೇ ನನ್ನ ವಿಡಿಯೋ ತೆಗೆದಿದ್ದು. ನನಗೆ ಚೆನ್ನಾಗಿ ನೆನಪಿದೆ. ಸುಮತಿ, ಸುಮತಿ, ಕಣ್ ಬಂದಿರೋ ಸಂತೋಷದಲ್ಲಿ ನಿನ್ ಬುದ್ಧಿಗಿದ್ದಿ ಕೆಟ್ಟಿಲ್ಲ ತಾನೆ? ಇಲ್ಲ, ಅವ್ರ ಮುಖಗಳು ನನ್ನ ಕಣ್ಣು ಕಟ್ಟಾಗಿದೆ. 5 ಜನರ ಗುಂಪಲ್ಲಿ ಇವನು ಒಬ್ಬ ನನ್ನ ತಂದು ಮಂಚದ ಮೇಲೆ ಹಾಕ್ತ, ಇನ್ನೊಬ್ಬ ನಂಗೆ ಇಂಜೆಕ್ಷನ್ ಕೊಡಕ್ ಬಂದ. ಆದ್ರೆ ಇವನು ಕಾಮ ತುಂಬಿದ ಕಣ್ಗಳಿಂದ ಇವನೇ ವಿಡಿಯೋ ತೆಗೆದಿದ್ದು. ಚೆನ್ನಾಗಿ ಜ್ಞಾಪಕ ಇದೆ. ಹೇಳಿ, ಯಾರು ಇವನು? ಹೇಳಿ, ಯಾರು ಇವನು? ಹೇಳ್ರಿ. ಅಣ್ಣನ ಹತ್ರನೇ ತಮ್ಮನ್ನ ಯಾರು ಅಂತ ಕೇಳ್ತೀಯಲ್ಲಮ್ಮ. ಯಾರ ಮೇಲೆ ತನ್ನ ಪ್ರಾಣನೇ ಇಟ್ಕೊಂಡಿದ್ನೋ, ಯಾರನ್ನ ಕಾಣದೆ ಒಂದು ಕ್ಷಣನೂ ಇರ್ತಿರ್ಲಿಲ್ವೋ ಅವನ ಬಗ್ಗೆನೇ ಅಮ್ಮ ನೀನ್ ಇಷ್ಟೊತ್ತು ಮಾತಾಡ್ತಿದ್ದು. ದಯವಿಟ್ಟು ಕ್ಷಮಿಸಿ. ಅವನು ನಿಮ್ ತಮ್ಮ ಅಂತ ಗೊತ್ತಿದ್ದಿದ್ರೆ ನಾನು ಈ ವಿಷಯ ಹೇಳ್ತಾನೆ ಇರ್ಲಿಲ್ಲ. ಸಂಜಯ್ ಎಲ್ಲ ಅವನು? ಸಂಜಯ್ ಎಲ್ಲಿ? ಸ್ವಲ್ಪ ದಿವಸದಿಂದ ಅಂಗಡಿಗೆ ಸರಿಯಾಗಿ ಬರ್ತಿಲ್ಲ ಸರ್ ಅವರು. ನನಗೆ ಯಾಕೋ ಭಯ ಆಗ್ತಿದೆ. ಯಾವಾಗಲೂ ಬರ್ತಾರೆ, ಯಾವಾಗಲೋ ಹೋಗ್ತಾರೆ. ಈ ಸಾರಿ ಬಂದ್ರೆ ಕೀ ಕೊಟ್ಬಿಟ್ಟು ಕೆಲಸ ಬಿಟ್ಬಿಡೋಣ ಅಂತಿದ್ದೀನಿ ಸರ್. ಅವನ ಜೊತೆ ಯಾರ್ಯಾರು ಬರ್ತಾರೆ ಸರ್? ನನಗೆ ಏನೂ ಗೊತ್ತಿಲ್ಲ ಸರ್. ನಾನು ಕೊನೆ ಸಾರಿ ನೋಡಿದಾಗ ಮಿನಿಸ್ಟರ್ ರಾಯಪುರ ಜೊತೆ ಕಾರಲ್ಲಿ ಹೋದ್ರು ಸರ್. ರಾಯಪ್ಪ ಅವನೇನಾದ್ರು ಪರ್ಸನಲ್ ಕೆಲಸ ಸಿಟ್ಟಿದಾನ? ಇಟ್ಟಿದ್ದಾರೆ ಸರ್. ಎಲ್ಲಿ? ಒಳಗಡೆ. ತೆಗಿ. ದಯವಿಟ್ಟು ನನ್ನ ಕ್ಷಮಿಸಿ. ಈ ರಾಧಾಂತಕ್ಕೆಲ್ಲ ನಾನೇ ಕಾರಣ ರೀ. ಅಪರಾಧಿ ನನ್ನ ತಮ್ಮ ಅಂತ ಗೊತ್ತಿದ್ದು ನೀನ್ ವಿಷಯ ಮುಚ್ಚಿಟ್ಟಿದ್ರೆ ನಾನು ನಿನ್ನೂ ಅರೆಸ್ಟ್ ಮಾಡ್ತಾ ಇದ್ದೆ. ನೀವು ನನ್ನ ಅರೆಸ್ಟ್ ಮಾಡಿದ್ರು ನಾನು ಬೇಜಾರು ಮಾಡ್ಕೋತಿರ್ಲಿಲ್ಲ ರೀ. ಆದ್ರೆ ಅಪ್ಪನಿಗೇನಾಯ್ತು? ದೊಡ್ಡಮ್ಮ, ಟಿವಿಲಿ ಎಲ್ಲ ತೋರ್ಸ್ಬಿಟ್ರಲ್ಲಪ್ಪ. ನಮ್ ಸಂಸಾರದಲ್ಲಿ ಇಂಥವ್ನೊಬ್ನಿದ್ದಾನೆ ಅಂತ ಊರಿಗೆಲ್ಲ ಗೊತ್ತಾಗೋಯ್ತಲ್ಲಪ್ಪ. ಎಲ್ರೂ ಫೋನ್ ಮಾಡಿ ಕೇಳಿ 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 ಅವ್ರನ್ನ ಹಿಂಸೆ ಮಾಡ್ಬಿಟ್ರು ಕಣೋ.
ಟಿವಿಲಿ ಸಂಜಯ್ ಬಗ್ಗೆ ಹೇಳಿದ್ಮೇಲಂತೂ ಮಾತೇ ಆಡ್ಲಿಲ್ಲ. ಮೂಗ್ರಾಗ್ಬಿಟ್ಟಿದಾರಪ್ಪ, ಮೂಗ್ರಾಗ್ಬಿಟ್ಟಿದ್ದಾರೆ. ಅಪ್ಪ 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 ಏನಪ್ಪ ಇದೆಲ್ಲ? ಅಪ್ಪ ಇಂಥ ಒಬ್ಬ ಮಗನ್ಗೆ ಜನ್ಮ ಕೊಟ್ಟು ಬೆಳೆಸಿ ದೊಡ್ಡವನಾಗಿ ಮಾಡಿದ ಸಂಕಟಕ್ಕೆ ನಿಜವಾಗ್ಲೂ ಮೂಗ್ರಾಗ್ಬಿಟ್ರಪ್ಪ. ಅಪ್ಪ ಮಾತಾಡ್ದೆ ಮೂಗ್ನಂತೆ ನಟಿಸಿ ನಮ್ಗೆಲ್ಲ ಮೋಸ ಮಾಡ್ಬಿಟ್ನಲ್ಲಪ್ಪ. ಅಪ್ಪ ಅವನ್ನ ನಾನು ಸುಮ್ನೆ ಬಿಡೋದಿಲ್ಲಪ್ಪ. ಅವನೆಲ್ಲೇ ಇದ್ರು ಅವನ್ನ ಹಿಡಿದು ಅವನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡಿಸ್ತೀನಪ್ಪ. ಶಿಕ್ಷೆ ಕೊಡಿಸ್ತೀನಿ. ಏನು ಅಂದ್ರೆ ನಿಮ್ಮ ನೋಡಕ್ ಯಾರೋ ಬಂದಿದ್ದಾರೆ ನೋಡಿ. ಪಾಟೀಲ್ ಅವರೇ, ನಿಮ್ ಸ್ವಂತ ತಮ್ಮನ್ನೇ ಅರೆಸ್ಟ್ ಮಾಡಕ್ ಹೊರಟಿರೋ ನೀವು ನನ್ನ ಮಗನ ವಿಚಾರದಲ್ಲಿ ನೀವು ನಡ್ಕೊಂಡ ರೀತಿಯಲ್ಲಿ ಏನು ತಪ್ಪಿಲ್ಲ. ನಿಮ್ ತಂಗಿ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಈಗ ನಮ್ ಸೊಸೆನ ನಮ್ ಜೊತೆ ಕರ್ಕೊಂಡು ಹೋಗಿ ಬಂದಿದೀವಿ, ದಯವಿಟ್ಟು ಕಳಿಸ್ಕೊಡಿ. ಅಳಬಾರ್ದು. ಅಣ್ಣ, ಅಪ್ಪ, ನಾನ್ ನೋಡ್ಕೋತೀನಿ, ನೀನ್ ಹೋಗ್ಬಾ. ಅಮ್ಮ ಹೋಗ್ಬಿಟ್ಟ. ಬಮ್ಮ. ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಬ್ಲೂ ಫಿಲ್ಮ್ ತೆಗಿತಾ ಇದ್ದಂತ ಒಂದು ಗ್ಯಾಂಗ್ ನ ಮಿಸ್ಟರ್ ಪಾಟೀಲ್ ಪತ್ತೆ ಮಾಡಿದ್ದಾರೆ. ತಪ್ಪಿಸ್ಕೊಂಡಿರೋ ಆ ಸಂಜಯ್ ನಡೆಸ್ತಾ ಇದ್ದ ವಿಡಿಯೋ ಅಂಗಡಿಯಿಂದ ಮಿಸ್ಟರ್ ಪಾಟೀಲ್ ಕೆಲವು ಕ್ಯಾಸೆಟ್ಗಳನ್ನ ಸೀಸ್ ಮಾಡಿದ್ದಾರೆ. ಇವನ್ ಹಿಡಿಯೋದು ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಚಾಲೆಂಜ್ ಆಗಿದೆ. ಮಿಸ್ಟರ್ ಜಯಸಿಂಹ, ಎಸ್ ಸರ್, ರೆಕಾರ್ಡ್ ಆನ್ ಮಾಡಿ. ಮಿಸ್ಟರ್ ಪಾಟೀಲ್, ಎಸ್ ಸರ್, ಡೀಟೇಲ್ಸ್ನ ನೀವೇ ಹೇಳಿ. ಓಕೆ. ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ಬ್ಲೂ ಫಿಲ್ಮ್ ತೆಗಿತಾ ಇದ್ದ ಗ್ಯಾಂಗ್ ನಲ್ಲಿ ಇವನೊಬ್ಬ ಪ್ರಮುಖವಾದ ವ್ಯಕ್ತಿ. ಇವನ್ ಹೆಸರು ಭವಾನಿ. ಹಾಸ್ಪಿಟಲ್ ನಲ್ಲಿ ನಾನು ಇವನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಾಗ ಆಕಸ್ಮಿಕವಾಗಿ ಶೌಗಾರದಲ್ಲಿ ಬಿದ್ದು ಇವನ್ ಸತ್ತ. ಇವನ ಹೆಸರು ರೈ. ಇವನೇ ಗ್ಯಾಂಗ್ಗೆಲ್ಲ ಲೀಡರ್. ಹುಡುಗಿಯನ್ನ ಕಿಡ್ನಾಪ್ ಮಾಡಿದ್ಮೇಲೆ ಅವ್ರಿಗೆ ಮತ್ತೆ ಬರೋ ಇಂಜೆಕ್ಷನ್ ಕೊಡೋದೆ ಇವನ್ ಮೇಲೆ ಪೊಲೀಸ್ ನಲ್ಲಿ ಸಾಕಷ್ಟು ಕೇಸ್ ಇವೆ. ಆದ್ರೆ ಇವನ್ ಎಲ್ಲಿರ್ತಾನೆ, ಏನ್ ಮಾಡ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ಬ್ಲೂ ಫಿಲ್ಮ್ ತೆಗೆಯೋ ಗ್ಯಾಂಗ್ ನಲ್ಲಿ ವಿಡಿಯೋಗ್ರಾಫರ್ ಆಗಿ ಸಹಕರಿಸ್ತಿದ್ದವನು ನನ್ನ ತಮ್ಮ ಸಂಜಯ್. ಈ ಗ್ಯಾಂಗಿಗೆ ಬ್ಯಾಕ್ ಗ್ರೌಂಡ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದವನು ಮಿನಿಸ್ಟರ್ ರಾಯಪ್ಪ. ಸರ್, 1 ನಿಮಿಷ ಫ್ರೀಸ್ ಮಾಡಿ. ಸರ್, ನಾನು ಕೃಷ್ಣಲೀಲಾ ಪೇಂಟಿಂಗ್ ಮಾಡಿದ್ದೆ 2. ಒಂದು ಹೈದರಾಬಾದ್ ಗೋಲ್ಕೊಂಡ ಹೋಟೆಲಲ್ಲಿದೆ, ಇನ್ನೊಂದು ಷಣ್ಮುಗಾನಂದ ಸ್ವಾಮಿ ಆಶ್ರಮದಲ್ಲಿದೆ. ಷಣ್ಮುಗಾನಂದ ಸ್ವಾಮಿ? ನೋಡಿ, ಇವನ್ನ ನಂಬೇಡಿ. ನಿಮ್ಮಂತವ್ರ ಸೇವೆ ಮಾಡೋ ನೆಪದಲ್ಲಿ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವ್ರ ಬ್ಲೂ ಫಿಲ್ಮ್ ತೆಗೆಯುವಂತ ಒಬ್ಬ ಲೋಫರ್. ಇವನು ಮಾಡೋದು ಯಾರಿಗೂ ಗೊತ್ತಾಗದೇ ಇರ್ಲಿ ಅಂತ ಈ ಆಶ್ರಮ ನಡೆಸ್ತಾ ತಲೆ ಮರೆಸ್ಕೊಂಡಿದ್ದಾನೆ. ನಾನು ಇವನ್ನ ಅರೆಸ್ಟ್ ಮಾಡಕ್ಕೆ ಬಂದಿರೋದು. ಏಳ ಮೇಲೆ ಬಾಸ್ಟರ್ಡ್.
ಅವನೇನು ಮಾಡಬೇಡ. ಸಂಜಯ್ ಕೊಡ್ಬೇಡ. ಸಂಜಯ್ ನನ್ನ ಮಾತು ಕೇಳು. ಸಂಜಯ್ ನಿಂತ್ಕೋ, ಕೊಡ್ಬೇಡ. ನಿಂತ್ಕೋ ಸಂಜಯ್. ಸಂಜಯ್ ಸಂಜಯ್ ಬೇಡ, ನನ್ನ ಮಾತು ಕೇಳಿ ಸಂಜಯ್. ಸಂಜಯ್ listen to me. ಸಂಜಯ್ ನಿಂತ್ಕೋ, ಬರ್ಬೇಡ, ಹತ್ರ ಬರ್ಬೇಡ. ಹತ್ರ ಬಂದ ಮಗು ಕೆಳಗೆ ಹಾಕ್ಬಿಡ್ತೀನಿ. ಬೇಡ, ಬರ್ಬೇಡ, ಬರ್ಬೇಡ, ನಿಂತ್ಕೋ. ನಿನ್ಗೂ ಅಪ್ಪನಿಗೂ ಕರ್ತವ್ಯ ಗೌರವನೇ ಮುಖ್ಯ ಆಯ್ತು. ಆದ್ರೆ ನನಗೆ ಸುಖ ಬೇಕು, ಸಂತೋಷ ಬೇಕು, ಹಣ ಬೇಕು. ಈಗ ನಾನು ತಮ್ಮ ಅಲ್ಲ, ನನ್ಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ಹತ್ರ ಬರ್ಬೇಡ, ಬಂದ್ರೆ ಮಗು ಬಿಸಾಕ್ಬಿಡ್ತೀನಿ. ಹೊರಟೋಗು, ಹೊರಟೋಗು.